ಭಾರತೀಯ ಮಹಿಳಾ ಸೇನಾಧಿಕಾರಿ ರಜೆಗೆ ರೈಲಿನಲ್ಲಿ ಕುಳಿತುಕೊಂಡು ಊರಿನ ಕಡೆಗೆ ಹೊರಡುತ್ತಾರೆ. ಬಹಳ ದಿನಗಳ ನಂತರ ತನ್ನ ಹಳ್ಳಿಯ ಮನೆಗೆ ಹೋಗುತ್ತಿರುವ ಸಂತೋಷ ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆಕೆ ನಗುತ್ತಾ ಕಿಟಕಿಯಿಂದ ಹೊರಗೆ ನೋಡುತ್ತಾ ಪ್ರಯಾಣ ಮಾಡುತ್ತಿದ್ದಳು. ಗ್ರಾಮ ತಲುಪಿದಾಗ ಅಲ್ಲಿನ ಜನರೆಲ್ಲರೂ ಅವಳನ್ನು ಸ್ವಾಗತಿಸಲು ಬಂದಿದ್ದರು. ಕೆಲವರ ಕೈಯಲ್ಲಿ ಭಾರತೀಯ ಧ್ವಜವೂ ಇತ್ತು. ಮನೆಗೆ ಬಂದಾಗ ತಾಯಿ, ತಂದೆ, ತಂಗಿ ಎಲ್ಲರೂ ಅವಳನ್ನು ನೋಡಿ ಅಪಾರ ಸಂತೋಷಪಟ್ಟರು. ಮನೆ ತುಂಬ ಹರ್ಷ ಮತ್ತು ಹೆಮ್ಮೆಯ ವಾತಾವರಣ ತುಂಬಿಕೊಂಡಿತ್ತು. ಮರುದಿನ ಅವಳ ತಂಗಿ ತನ್ನ ರೂಮಿನಲ್ಲಿ ಒಬ್ಬಳೇ ಕುಳಿತು ಅಳುತ್ತಿರುತ್ತಾಳೆ. ಸೇನಾಧಿಕಾರಿ ಏನಾಯಿತು ಎಂದು ಕೇಳುತ್ತಾಳೆ. ಆದರೆ ತಂಗಿ ಏನೂ ಹೇಳುವುದಿಲ್ಲ. ಮರುದಿನ ತಂಗಿ ಮನೆಯಿಂದ ಕೆಲಸಕ್ಕೆ ಆಫೀಸಿಗೆ ಹೊರಡುತ್ತಾಳೆ. ಸೇನಾಧಿಕಾರಿ ಸ್ವಲ್ಪ ದೂರದಿಂದ ಗೊತ್ತಾಗದಂತೆ ಅವಳ ಹಿಂದೆ ಹೋಗುತ್ತಾಳೆ. ದಾರಿಯಲ್ಲಿ ಒಂದು ಸಣ್ಣ ಅಂಗಡಿಯ ಹತ್ತಿರ 4 ಹುಡುಗರು ಅವಳ ತಂಗಿಯನ್ನು ಕಾಡುತ್ತಾ ನಗುತ್ತಾರೆ. ಅದನ್ನು ನೋಡಿದ ಸೇನಾಧಿಕಾರಿ ಮನಸ್ಸಿನಲ್ಲಿ ನೋವಿನಿಂದ ಯೋಚಿಸುತ್ತಾಳೆ. ಇಂದು ನಾನಿದ್ದೇನೆ, ನಾನು ಕಾಪಾಡಬಹುದು. ಆದರೆ ನಾಳೆ ನಾನು ಡ್ಯೂಟಿಗೆ ಹೋದ ಮೇಲೆ ಇವಳನ್ನು ಯಾರು ಕಾಪಾಡುತ್ತಾರೆ? ಮನೆಗೆ ಬಂದ ನಂತರ ತಂಗಿಗೆ ಎಲ್ಲವನ್ನೂ ತಿಳಿಸುತ್ತಾಳೆ. ತಂಗಿ ಅಳುತ್ತಾಳೆ. ಸೇನಾಧಿಕಾರಿ ಅವಳನ್ನು ಸಮಾಧಾನಪಡಿಸುತ್ತಾಳೆ. ನಂತರ ಈ ನಡೆದ ಘಟನೆಯನ್ನು ತಂದೆ ತಾಯಿಗೆ ಹೇಳುತ್ತಾಳೆ. ಆದರೆ ಅವರು ಕೆಲಸ ಬಿಡಿಸೋಣ, ಮದುವೆ ಮಾಡಿಕೊಡೋಣ ಎಂದು ಹೇಳುತ್ತಾರೆ. ಸೇನಾಧಿಕಾರಿ ಇದಕ್ಕೆ ಒಪ್ಪುವುದಿಲ್ಲ. ಅವಳಿಗೆ ಬೇಕಾಗಿರುವುದು ಸಹಾನುಭೂತಿಯಲ್ಲ, ಶಕ್ತಿ. ಆಗ ಸೇನಾಧಿಕಾರಿ ತನ್ನ 30 ದಿನಗಳ ರಜೆಯನ್ನು ಸದುಪಯೋಗಪಡಿಸಿಕೊಂಡು ತನ್ನ ತಂಗಿಗೆ ಸ್ವಯಂ ರಕ್ಷಣೆ ತರಬೇತಿ ನೀಡಲು ಆರಂಭಿಸುತ್ತಾಳೆ. ಊರಿನ ಕೆಲವರು ಅವರನ್ನು ನೋಡಿ ನಗುತ್ತಾರೆ. ಆದರೆ ಅವಳು ಯಾವ ಮಾತಿಗೂ ತಲೆಕೆಡಿಸಿಕೊಳ್ಳುವುದಿಲ್ಲ, ತರಬೇತಿ ನಿಲ್ಲಿಸುವುದಿಲ್ಲ. 2 ದಿನಗಳ ನಂತರ ಗ್ರಾಮದ 2 ಹುಡುಗಿಯರು ಬಂದು, ಅಕ್ಕ, ನಮಗೂ ತರಬೇತಿ ಕೊಡುತ್ತೀಯಾ ಎಂದು ಕೇಳುತ್ತಾರೆ. ಅವಳು ತರಬೇತಿ ಶಿಬಿರಕ್ಕೆ ಬನ್ನಿ ಎಂದು ಹೇಳುತ್ತಾಳೆ. 2 ವಾರಗಳೊಳಗೆ ಆ ತರಬೇತಿ ಶಿಬಿರದಲ್ಲಿ 20-30 ಹುಡುಗಿಯರು ನಿಯಮಿತವಾಗಿ ಸ್ವಯಂ ರಕ್ಷಣೆ ಕಲಿಯಲು ಶುರು ಮಾಡುತ್ತಾರೆ. ಭಯದ ಜಾಗದಲ್ಲಿ ಧೈರ್ಯ ಹುಟ್ಟುತ್ತದೆ, ಮೌನದ ಜಾಗದಲ್ಲಿ ಆತ್ಮವಿಶ್ವಾಸ ಮೂಡುತ್ತದೆ. ರಜೆ ಅವಧಿ ಮುಗಿದ ನಂತರ ಸೇನಾಧಿಕಾರಿ ಮತ್ತೆ ತನ್ನ ಸೇನಾ ಶಿಬಿರಕ್ಕೆ ಹೋಗಲು ಸಿದ್ಧವಾಗುತ್ತಾಳೆ. ಊರಿನ ಎಲ್ಲಾ ಜನರು ಅವಳಿಗೆ ಬೀಳ್ಕೊಡುತ್ತಾರೆ. ಆಕೆ ಹೊರಡುವಾಗ ಒಂದು ಮಾತು ಹೇಳುತ್ತಾಳೆ: ನಿಮ್ಮ ಮಕ್ಕಳಿಗೆ ಸ್ವಯಂ ರಕ್ಷಣೆ ಕಲಿಸಿ. ಅವರು ಯಾರ ಮೇಲೂ ಅವಲಂಬಿತರಾಗದೆ ತಮ್ಮನ್ನು ತಾವೇ ಕಾಪಾಡಿಕೊಳ್ಳುವ ಶಕ್ತಿಯುಳ್ಳವರಾಗಲಿ. Like and subscribe.